ಸುಧಾ ಸುಧಾ ಬರ ಹೊರಗೆ ಒಳಗಡೆ ಏನ್ ಮಾಡ್ತಾ ಇದೀಯ ಬಾರೆ ಸುಧಾ. ಏನ್ರಿ ಒಂದೇ ಸಮ ಸುಧಾ 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 ಅಂತ ಬಡ್ಕೋತಿರ್ತೀರಲ್ಲ, ಏನ್ ನಿಮ್ಗೆ ಮಾಡೋ ಕೆಲ್ಸನೇ ಇಲ್ವಾ? ಏನು ಸುಧಾ, ಈಗ ವ್ಯಾಪಾರ ಸಮಯ, ನಾನು ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಬರೋದು ಒಂದು ವಾರ ಆಗ್ಬೋದು. ಮನೆ ಕಡೆ ಜೋಪಾನ. ಏನ್ರಿ ನೀವು ಮದುವೆ ಮಾಡ್ಕೊಂಡು 1 ವರ್ಷ ಆಯ್ತು, ಯಾವಾಗ ನೋಡಿದ್ರು ಬ್ಯಾಂಗ್ಳೂರು ದುಬೈ ಹೈದ್ರಾಬಾದ್ ಅಂತ ಊರೂರು ಸುತ್ತದೇ ಆಗೋಯ್ತು. ಅಲ್ಲ, ನೀವ್ ವ್ಯಾಪಾರ ವ್ಯಾಪಾರ ಅನ್ಕೊಂಡು ಬಿಸ್ನೆಸ್ ಟ್ರಿಪ್ ಅಂತಾನೆ ಮಾಡ್ತಾ ಇದ್ರೆ ಕಟ್ಕೊಂಡು ಹೆಂಡತಿ ಯೋಗಕ್ಷೇಮ ವಿಚಾರಿಸೋದೇ ಬೇಡವಾ? ನೋಡಿ, ನೀವ್ ಯಾವ ಟ್ರಿಪ್ ಹೋಗೋದ್ ಬೇಡ. ಹೋಗ್ಲೇಬೇಕು ಅಂದ್ರೆ ಇವತ್ತಿದ್ದು ನಾಳೆ ಹೋಗಿ. ಸುಧಾ, ಯಾವಾಗ್ಲೂ ಮದುವೆ ಮಾಡೋದ್ರಲ್ಲಿ ಮೈ ಮರೆತ್ರೆ ಹೇಗೆ ಸಂಸಾರ ಸುಗಮವಾಗಿರ್ತದೆ? ಸಂಸಾರ ಸುಗಮವಾಗಿರ್ಬೇಕಾದ್ರೆ ನಾವು ಹಣ ಗಳಿಸಬೇಕು. ನಾವು ಹಣ ಗಳಿಸಿದ್ರೆ ಯಾವಾಗ ಬೇಕಾದ್ರೂ ಸಂಸಾರ ಸುಗಮವಾಗಿ ಮಾಡ್ಬೋದು. ಆಮೇಲೆ ಸಂಸಾರ ಸುಗಮ ಮಾಡ್ಬೋದು. ಅಲ್ಲ ಕಣೆ, ನಿನ್ಗೆ ಇಲ್ಲೇನೆ ಕಮ್ಮೆ ಮುತ್ತಂತ ನಮ್ಮ ಅಣ್ಣ, ನಿಮ್ಮ ಅಕ್ಕನಂತಿರುವ ನಮ್ಮ ಅತ್ತಿಗೆ ಏನಾದ್ರೂ ಬೇಕು ಅಂದ್ರೆ ತರ್ಸ್ಕೊಳಕ್ಕೆ ಬೀರುನಕ್ಕೆ ನಿನ್ನ ಬಳಿ ಇದೆಯಲ್ಲ, ಇಷ್ಟೆಲ್ಲ ಇರ್ಬೇಕಾರೆ ನಿನ್ಗೇನಾಯ್ತು ಅಂದ್ರೆ? ಅಲ್ಲ ಕಣೆ, 4 ದಿನ ನನ್ನ ಬಿಟ್ಟಿರೋಕ್ಕಾಗಲ್ವಾ ನಿನ್ ಕೈಲಿ? ಹೌದೌದು, ಯಾವುದಕ್ಕೂ ಕೊರತೆ ಇಲ್ಲ, ಎಲ್ಲ ಇದೆ. ಅಲ್ಲ ರೀ, ಒಬ್ಬ ಮಾನಸಿಕವಾಗಿ ಬಳಲ್ತಾ ಇರೋ ರೋಗಿನ ತಂದು ಅರಮನೆ ಅಂತ ಮನೇಲಿಟ್ಟು ಸುಖದ ಸುಪ್ಪತ್ತಿಗೆಯಲ್ಲಿಟ್ಟು ಒಬ್ರು ಸ್ಟಾನ್ನ ಭೋಜನಗಳು ಕೊಟ್ಟು ಆ ವ್ಯಕ್ತಿ ಕಾಯಿಲೆ ಗುಣ ಆಗೋದಕ್ಕೆ ಬೇಕಾಗಿರೋ ಔಷಧಿನೇ ಕೊಟ್ಟಿಲ್ಲ ಅಂದ್ರೆ ಆ ರೋಗಿ ಹೇಗ್ರಿ ಗುಣ ಆಗ್ತಾನೆ? ನಿನ್ಗೆ ಉಣ್ಣುತ್ತೀನಿ ಇಲ್ಲೇನೇ ಕಮ್ಮಿ ಇದೆ ಅಂದ್ರೆ ನೀನ್ ಮಾಡ್ತೀನಿ ಅರ್ಥ ಏನೇ? ಹೌದೌದು, ಉಣ್ಣೋದಕ್ಕೆ ತಿನ್ನೋದಕ್ಕೆ ಯಾವ್ದಕ್ಕೂ ಕಡಿಮೆ ಇಲ್ಲ, ಎಲ್ಲಾನು ಹೆಚ್ಚಿಗೆನೇ ಇದೆ. ಆದ್ರೆ ನೀವ್ ಯಾವಾಗ್ಲೂ ನನ್ನ ಜೊತೆ ನಗ್ನಗ್ತ ಕಾಲ ಕಳಿಬೇಕು ಅನ್ನೋದೇ ನನ್ನ ಆಸೆ, ಗೊತ್ತಾ? ಸುಧಾ, ಕಟ್ಕೊಂಡಿರೋ ಹೆಂಡತಿ ಬೆಲ್ಲದ ಮುದ್ದೆ ಅಂತ ತಿಂತಾ ಕೂತ್ಕೊಂಡ್ರೆ ವಾಗ್ರಕ್ಕೆ ಆಗುತ್ತೆ. ಮಾಡೋ ಕೆಲಸ ಬಿಟ್ಟು ದಿನ ಬೆಳಗ್ಗೆ ಎದ್ದು ಮಗ ನೋಡ್ತಾ ಕೂತ್ಕೊಂಡ್ರೆ ನೋಡಿ ಜನ ಏನಂತಾರೆ ಹೇಳು? ಅಂದ್ರೆ ನೀವ್ ಇವಾಗ ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹೋಗ್ಲೇಬೇಕಾ ನೀವು? ನೋಡು ಸುಧಾ, ಗಂಡ ಹೆಂಡತಿ ಅಂದಮೇಲೆ ಒಬ್ರನ್ನೊಬ್ರು ಅನುಸರಿಸ್ಕೊಂಡು ಹೋಗ್ಬೇಕು. ನಮ್ಮಲ್ಲೇ ವಿರಾಸ ಬೆಳೆಸ್ಕೋದು ಸರಿ ಇಲ್ಲ. ಅದು ಅಲ್ಲದೆ ವ್ಯಾಪಾರದಲ್ಲಿ 10 ಲಕ್ಷ ಬಂಡವಾಳನ ಸಾಲ ಮಾಡಾಕಿದ್ದೀನಿ. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಾವಿಬ್ರು ಊರು ಬಿಡ್ಬೇಕಾಗತ್ತೆ. ಅಲ್ಲ ರೀ, ಈ ರೀತಿ ಹಗ್ಲು ಕಷ್ಟಪಟ್ಟು ದುಡೀರಿ ಅಂತ ನಾನು ಹೇಳ್ತಾ ಇದ್ದೀನ ನಿಮ್ಗೆ. ಅಲ್ಲ, ನೀವು ಹೀಗೆ ಚೆನ್ನಾಗಿ ದುಡಿತಾನೇ ಇದ್ರೆ ದುಡ್ಡೇನ ಮಾಡ್ತೀರಾ? ಒಂದ್ ವೇಳೆ ಭಾಗ ಆಗೋ ಪರಿಸ್ಥಿತಿ ಬಂದ್ರೆ ನಿಮ್ಮ ಅಣ್ಣ, ಅಯ್ಯೋ ಇರಪ್ಪ, ನನ್ನ ತಮ್ಮ ಹಗ್ಲು ರಾತ್ರಿ ಅಂದೇ ಬಿಸ್ನೆಸ್ ಮಾಡಿ ಊರೂರು ಸುತ್ತಿ ತುಂಬಾ ಸಂಪಾದನೆ ಮಾಡಿದಾನೆ ಅಂತ ಏನು ಭಾಗನ ಜಾಸ್ತಿನ ಕೊಟ್ಬಿಡ್ತಾನೆ? ಇಲ್ವಲ್ಲ. ಅಲ್ಲ, ನೀವು ಹೆಂಡತಿಗೂ ಸಮಯ ಕೊಡದಷ್ಟು ಈ ರೀತಿ ದುಡ್ಕೊಂಡಿದ್ದೀರಾ. ಆದ್ರೆ ಈ ಮನೇಲಿ ನಿಮ್ಮ ಅಣ್ಣ ಅಕ್ಕೆ ಕಿಲಕಿಲ ಕಿಲಕಿಲ ಅಂತ ಯಾವಾಗ್ಲೂ ನಗ್ನಗ್ತ ಮಜಾ ಮಾಡ್ಕೊಂಡಿರ್ತಾರೆ, ಗೊತ್ತಾ ನಿಮ್ಗೆ? ಇನ್ನೊಂದ್ಸಲ ನಮ್ಮ ಅಣ್ಣನ ಬಗ್ಗೆ ಅಪಸ್ವರ ಮಾತಾಡ್ಬೇಡ. ದೇವ್ರಂತ ಮನ್ಸ ನಮ್ಮಣ್ಣ, ಅವನು ನನ್ನಂತೆ ಕಟ್ಬಿಡ್ತಾನೆ. ನೀನು ತಂದಿರೋ ವರದಕ್ಷಿಣೆನ ನಾನು ಬಿಸ್ನೆಸ್ ಹಾಕೊಂಡಿದ್ದೀನಿ ನಿಜ. ಅದೊಂದು ಕಾರಣಕ್ಕೆ ನಮ್ಮ ಅಣ್ಣನೇ ಆಗಲಿ ನಮ್ಮ ಅತ್ತಿಗೆನೇ ಆಗ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸರಿ ಇಲ್ಲ. ಅಲ್ಲ ಪ್ರಕಾಶ್, ನಾನು ನಿಮ್ಗೆ ಏನಂದೆ? ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನೀವೀಗ ಹೊರಟೋದ್ರೆ ಹೇಗೆ ಹೇಳಿ? ನೋಡಿ, ನೀವಿಲ್ಲ ಅಂದ್ರೆ ಸಾಕು, ನಿಮ್ಮ ಅತ್ತೆ ನನ್ನನ್ನ ಮನೆ ಕೆಲಸದೊಳಗಿಂತ ಕಡೆಯಾಗಿ ನಡೆಸ್ಕೋತಾರೆ, ಗೊತ್ತಾ? ಇವೆಲ್ಲ ವಿಷಯನ ನಾನು ಹೊರಗಡೆ ಹೋಗ್ಬೇಕಾದ್ರೆ ತೆಗಿಬೇಕಾ? ಸರಿ, ನಾ ಬಂದು ವಿಚಾರಿಸ್ತೀನಿ ಬಿಡು. ಸರಿ, ನಾ ಇನ್ ಬರ್ಲಾ? ಸ್ವಲ್ಪ ನಗೆ. ಅಲ್ಲ ಕಣೆ, ಸ್ವಲ್ಪ ನಗೆ. ಸರಿನಾ? ಬಾಯ್ ಬಾಯ್.